ಕಾವೇರಿ ಬಂದ್ಯಾ? ಹಾ, ನೀನ್ ಬಂದ್ ತುಂಬಾ ಹೊತ್ತಾಯ್ತಾ? ಏನಿಲ್ಲ ಕಾವೇರಿ, ಈಗ ಜಸ್ಟ್ ಬಂದೆ. ಏನೋ ಹೇಳ್ಬೇಕಂತಿದ್ದೆ, ಏನು ಹೇಳು. ಕಾವೇರಿ, ಏನೋ ಮಾತಾಡ್ಬೇಕು ಅಂತ ಹೇಳಿ ಸುಮ್ಮನೆ ನಿಂತಿದ್ಯಲ್ಲ, ಏನು ಅಂತ ಹೇಳು. ಅದು ಅದು ಹಾಯ್ ಅದು ಹಾಯ್ ಕಾವೇರಿ, ನೀವೇನಿಲ್ಲಿ? ಲವರ್ಸ್ ಅಂದಮೇಲೆ ಈ ಥರ ಕದ್ದು ಮುಚ್ಚಿ ಭೇಟಿ ಮಾಡೋದ್ರಲ್ಲೇ ಮಜಾ ಇರೋದು. ಅದು ಅಲ್ಲದೆ ಇನ್ನು 2 ದಿನ ಬಾಕಿ ಇರೋದು, ಆಮೇಲೆ ನಾವು ಕಪಲ್ಸ್ ಆಗ್ಬಿಡ್ತೀವಿ. ಮತ್ತೆ ಮದುವೆ ಕೆಲಸ ಎಲ್ಲ ಶುರು ಆಗ್ಬಿಡುತ್ತೆ, ಆಮೇಲೆ ಮಾತಾಡೋಕೆ ಆಗಲ್ಲ. ಅದು ಅಲ್ಲದೆ ಮನೇಲಿ ಮಾತಾಡೋದಕ್ಕೆ ಪ್ರೈವಸಿ ಕೂಡ ಇರೋದಿಲ್ಲ. ಆ ಪ್ರೈವಸಿಗೋಸ್ಕರ ಇಲ್ಲಿಗೆ ಬಂದ್ವಿ ಅಷ್ಟೇ. ಈ ಲವ್ನ ಸಿಪ್ ಬೈ ಸಿಪ್ ಎಂಜಾಯ್ ಮಾಡಿಬಿಡೋಣ ಅಂತ. ಹೌದು ಪ್ರೀತಮ್ ಸರ್, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಏನಿಲ್ಲ, ಹೀಗೆ ಬೋರ್ ಹೊಡಿತಾಯ್ತು, ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಈ ಕಡೆ ಬಂದೆ. ಊರಾಚೆ ಕಾಡ್ ಪಕ್ಕ ಪ್ರೈವಸಿ ಇರುತ್ತೆ ಅಂತ ಬಂದ್ವಿ. ಜನ ಇಲ್ಲಿಗೂ ಫಾಲೋ ಮಾಡ್ತಾರೆ. ಅದ್ ಸರಿ ಪ್ರೀತಮ್ ಸರ್, ನೀವು ಇಲ್ಲಿಗೆ ಬಂದಿದ್ದು ಆಕ್ಸಿಡೆಂಟ್ ಅಲ್ಲ ಅಥವಾ ಇಂಟೆನ್ಷನಲ್ಲ? ನಾನು ಎಷ್ಟು ಸಲ ಫೂಲ್ ಆಗಿದ್ದೀನಿ, ಆದರೂ ನನಗೆ ಬುದ್ಧಿ ಬಂದಿಲ್ಲ. ಛೇ, ನಾನು ಯಾಕೆ ಇವಳನ್ನ ಫಾಲೋ ಮಾಡ್ಕೊಂಡು ಬರಕ್ಕೆ ಹೋದೆ? ಪ್ರೀತಮ್ ಸರ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೇಳಿದ್ದು ಕೇಳಿಸ್ತು ತಾನೆ? ಏನಿಲ್ಲ, ನೀವು ಇಲ್ಲಿ ಇರ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಸಾರಿ, ಯು ಗೈಸ್ ಕ್ಯಾರಿ ಆನ್, ಬಾಯ್. ಪ್ರೀತಮ್ ಇಲ್ಲಿಗೆ ಸುಮ್ಮನೆ ಬಂದಿಲ್ಲ ಅನ್ಸುತ್ತೆ, ನಮ್ಮನ್ನು ಫಾಲೋ ಮಾಡ್ಕೊಂಡೇ ಬಂದಿದ್ದಾನೆ. ಹೋಗ್ಲಿ ಬಿಡು ಕಾವೇರಿ, ಈಗ ಹೇಳು ಏನ್ ವಿಷಯ ಅಂತ. ಕಾವೇರಿ, ಏನು ಯೋಚನೆ ಮಾಡ್ತಾ ಇದ್ಯಾ? ಏನೋ ಹೇಳ್ಬೇಕು ಅಂತ ಬಂದಿಲ್ಲ, ಏನು ಅಂತ ಹೇಳು. ಇವಾಗ ನೀನ್ ಪ್ರೀತು ಹತ್ರ ಮಾತಾಡೋ ಅಂಥದ್ದೇನೂ ಇಲ್ಲ, ಎಲ್ಲ ಮುಗ್ದೋಗಿದೆ. ಮತ್ತೆ ಅವನ ಹತ್ರ ಮಾತಾಡ್ಬೇಡ. ಯಾವುದೋ ಒಂದು ಮೂಮೆಂಟಲ್ಲಿ ವೀಕ್ ಆಗ್ಬಿಡ್ತೀಯಾ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ನಾನು ಏನೇ ಹೇಳಿದ್ರು ಕೂಲಾಗಿ ಮೊದಲು ಅದನ್ನ ಕೇಳಿಸ್ಕೊ, ನಂತರ ನೀನು ನಿಧಾನಕ್ಕೆ ಪೂರ್ತಿ ಅದ್ರ ಬಗ್ಗೆ ಯೋಚನೆ ಮಾಡು. ಪೀಟ್ಗೆ ಸಾಕು, ಮೊದಲು ವಿಷಯಕ್ಕೆ ಬಾ. ತುಂಬಾ ಸೀರಿಯಸ್ ವಿಷಯ, ಅದನ್ನ ನೀನ್ ಹೇಗ್ ತಗೋತೀಯ ಅಂತ ನನಗೆ ಗೊತ್ತಿಲ್ಲ. ಕಾವೇರಿ, ನೀನ್ ಏನ್ ಬೇಕಾದ್ರೂ ಹೇಳು, ಐ ವಿಲ್ ಅಕ್ಸೆಪ್ಟ್ ಇಟ್ ಇನ್ ಅ ಗುಡ್ ವೇ. ಸರಿ, ಇದು ನಾನು ನಿನ್ಗೆ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅಂದ್ರೆ, ಲವರ್ಸ್ ಅನ್ಸುತ್ತೆ, ಹೆಂಗ್ ಮಾತಾಡ್ತಾ ನಿಂತಿದಾರ ನೋಡು. ಲೇ ಮಂಕೆ, ಇವ್ರು ಲವರ್ಸ್ ಅಲ್ಲ. ಲವರ್ಸ್ ಆಗಿದ್ರೆ ಇಲ್ಲಿಗೆ ಯಾಕೋ ಬರ್ತಾರೆ? ಇವರೆಲ್ಲ ಎಂಜಾಯ್ ಮಾಡಕ್ ಬರೋದು ಇಲ್ಲಿಗೆ. ಏಯ್ ಲೋ, ಹುಡುಗಿ ಫ್ರೀಯಾಗಿ ಸಿಕ್ಕಿದ್ರೆ ಯಾರು ಬಿಡ್ತಾರೆ ಹೇಳು? ನೀನ್ ಬಿಡ್ತೀಯಾ? ನಾನು ಯಾಕೆ ಬಿಡ್ತೀನಿ? ನಾನು ಒಂದ್ ಕೈ ನೋಡ್ಕೊಂಡ್ ಬಿಡ್ತೀನಿ. ಏಯ್, ಬಾಯಿ ಮುಚ್ಕೊಂಡಿದ್ರೆ ಸರಿ. ನನ್ ಕಾವೇರಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ನಾವಿಬ್ರು ಮದ್ವೆ ಆಗೋರು. ಓಹೋ, ಮದುವೆ ಆಗ್ತಾರಂತ ಇವರು. ಸಿಕ್ಕಾಕೊಂಡ್ರೆ ಎಲ್ಲ ಹಿಂಗೆ ಹೇಳೋದು ಮಗ. ಬೇಡ. ಲೋ, ಮದುವೆ ಇವ್ರಿಗೆ ಮಾಡಿಸ್ಬಿಡೋಣ. ಫಸ್ಟ್ ನೈಟ್ ಅಲ್ಲಲ್ಲ, ಫಸ್ಟ್ ಡೇ ನಾವು ಮುಗಿಸ್ಬಿಡೋಣ. ಏಯ್, ನಾಚಿಕೆ ಆಗಲ್ವಾ ನಿಮ್ಗೆ ಹೀಗೆಲ್ಲ ಮಾತಾಡೋದಿಕ್ಕೆ? ನಿಮ್ಗೆ ಯಾರಿಗೂ ಅಕ್ಕ ತಂಗಿರೇ ಇಲ್ವಾ? ಊರಲ್ಲಿರೋ ಹುಡುಗಿರಲ್ಲ, ಅಕ್ಕ ತಂಗಿ ಆದ್ರೆ ನಾವು ಕಾವಿ ಕಟ್ಕೊಂಡು ಹಿಮಾಲಯಕ್ಕೆ ಹೋಗ್ಬೇಕಾಗುತ್ತೆ. ಏಯ್, ಬೇಡ ಕಣ್ರೋ, ನೀವು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಾ. ಬಿಡು. ಏಯ್, ಹೆಲ್ಪ್.
ಸರ್ವದಾರಿ ನಾಶ ಮಾಡುವ ಗರ್ಜನೆ ಭೀಕರ ಶಿರಚ್ಛೇದ ಮಾಡುವ ಅಕಟ ಕಟಕ ಸೀಳುವ ಹರಿ ನೋಡು ಉಗ್ರ ಹರಿಯಾದ ರುದ್ರ. ಪ್ರೀತು ಕಾವೇರಿ, ಐ ಓಕೆ? ಏಯ್ ಕಾವೇರಿ, ಐ ಓಕೆ? ಏಯ್ Hey! ಏ ಓಡ್ರು ಓಡ್ರು. ಬೈ ದ ವೇ, ಐ ಆಮ್ ಸಾರಿ, ಐ ಆಮ್ ಡಿಸ್ಟರ್ಬಿಂಗ್ ಯು ಬೋತ್. ಈ ಪ್ಲೇಸ್ ಯಾಕೋ ಸೇಫ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ನೀವಿಬ್ರು ಸ್ವಲ್ಪ ಬೇರೆ ಕಡೆ ಹೋಗಿ ಮಾತಾಡಿ. ಹೌದು ಯದು, ಇಲ್ಲಿ ಬೇಡ, ಮೊದಲು ಇಲ್ಲಿಂದ ಹೊರಟ್ಬಿಡೋಣ. ಸರಿ ಕಾವೇರಿ, ಬಾ. ಸರ್ ಸರ್, ಇರಿ ಇರಿ, ಆ ಕಡೆ ಹೋಗ್ಬಿಡಿ, ಆನೆಗಳು ಬರ್ತಾ ಇದಾವೆ. ಅಯ್ಯಯ್ಯೋ, ನನ್ ಬೈಕ್ ಇದೆಯಲ್ಲ ಅಲ್ಲಿ. ನನ್ನ ಕಾರು ಕೂಡ ಅಲ್ಲೇ ಇದೆ. ಸರ್, ಜೀವ ಇದ್ರೆ ಬೈಕು ಕಾರು ಆಮೇಲೂ ತಗೋಬಹುದು. ಮೊದಲು ಇಲ್ಲಿಂದ ಬಚಾವಾಗಿ ನಡೀರಿ. ಬನ್ನಿ ಬನ್ನಿ ಬನ್ನಿ. ನಡಿ ಕಾವೇರಿ. ನಾಟ್ ರೀಚಬಲ್, ನಾಟ್ ರೀಚಬಲ್, ನಾಟ್ ರೀಚಬಲ್. ಎಲ್ಲ ಹಾಳಾಗೋದ್ಲು. ಒಂದು ಕ್ಷಣ ಮಾರ್ಬಿಟ್ಟೆ. ಎದ್ದು ತೊಲಗ್ದ ಅನ್ನೋ ಧೈರ್ಯದಿಂದ ಆರಾಮಾಗಿ ರಿಲ್ಯಾಕ್ಸ್ ಆಗ್ಬಿಟ್ಟೆ. ಅದೇ ತಪ್ಪಾಗಿತ್ತು. ಇಬ್ರು ಮಾತಾಡ್ಕೊಂಡಿದ್ರು ಅನ್ಸುತ್ತೆ. ನನ್ನ ಕಣ್ಗೆ ಮಣ್ಣೆರ್ಚೋಗಿದ್ದಾರೆ. ಈ ಕಾವೇರಿ ಸಾಮಾನ್ಯದೋಳಲ್ಲ, ಸಖತ್ ಕಿಲಾಡಿ. ಇಷ್ಟೊತ್ತಿಗೆಲ್ಲ ಮುಗ್ದೋಗಿರುತ್ತೆ, ಇಷ್ಟೊತ್ತಿಗೆಲ್ಲ ಹೇಳ್ಬಿಟ್ಟಿರ್ತಾಳೆ. ನನ್ನ ಲೆಕ್ಕಾಚಾರ ಎಲ್ಲ ತಪ್ಪೋಯ್ತು. ರೀ, ಯಾಕ್ರಿ ಆ ಬುಕ್ನ ಹಂಗೆ ಎಸಿತಿದ್ದೀರಾ? ಪೂರ್ಣಿ, ನನ್ನ ತಲೆ ಕೆಟ್ಟೋಗಿದೆ ಕಣೆ. ತಗೊಳ್ಳಿ, ಬಿಸಿ ಕಾಫಿ ಕುಡಿರಿ, ತಲೆ ಸರಿದಾರಿಗೆ ಬರುತ್ತೆ. ಕಾಫಿ ಅಂತೆ ಕಾಫಿ, ನನ್ನ ತಲೆ ಮೇಲೆ ಸುರಿದು ಬಿಡು. ನನ್ನ ತಲೆ ಸರಿ ಹೋಗುತ್ತೋ ಇಲ್ವೋ, ನಿನ್ನ ತಂಗಿ ತಲೆ ತಿರುಗಿ ದಾರಿ ಬಿಟ್ಟೋಗ್ದಂಗೆ ನೋಡ್ಕೋ ಸಾಕು. ಅಲ್ಲ ರೀ, ಏನಾಗಿದೆ ನಿಮ್ಗೆ? ಯಾಕೆ ಕಿರ್ಚಾಡ್ತಿದ್ದೀರಾ? ಇನ್ನೇನಾಗಬೇಕು? ಯಾರ್ದೋ ನೋಡ್ತೀನಿ ಅಂತ ಹೋದೋಳು ಇಷ್ಟೊತ್ತಾದ್ರೂ ಪತ್ತ ಇಲ್ಲ. ಫೋನ್ ಮಾಡಿದ್ರೆ ಅವಳಿಗೆ ನಾಟ್ ರೀಚಬಲ್ ಬರ್ತಿದೆ. ಅಲ್ಲೋ ಫಾರ್ ಫೋನು ನಾಟ್ ರೀಚಬಲ್ ಬರ್ತಿದೆ. ಅದಕ್ಕೆ ನೀವ್ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಬರ್ತಾಳ್ ಬಿಡಿ. ಎಲ್ಲ ಮುಗಿದ್ಮೇಲೆ ಬಂದ್ರೆ ಏನು ಪ್ರಯೋಜನ?